ಪರೋತ್ತಮ ಲೀಲಾಮೃತ. ಲೇಖಕರು ಶ್ರೀಮತಿ ನಾಗಮಣಿ ಲಕ್ಷ್ಮಣ್. ಈ ಸಂಚಿಕೆಯಲ್ಲಿ ಬಾಲ ಶ್ರೀಕಾಂತನೊಂದಿಗೆ ಶಬರಿಮಲೈ ದರ್ಶನ ಮಾಡಿದಂತಹ ಭಕ್ತರ ಅನುಭವದ ಕುರಿತಾಗಿ ಕೇಳೋಣ. ಅನುಷ್ಠಾನ ಸಮಯದಲ್ಲಿ ಭಜನೆ ಮಾಡ್ತಾ ಇದ್ವಲ್ಲ, ಹಾಗೇನೆ ಹಾಡಿ ಹಾಡಿ ಒಂದು ಭಜನಾ ತಂಡ ತಯಾರಾಗಿತ್ತು. ಟಿ ನಾಗರಾಜ್ ಮೃದಂಗವನ್ನು ಬಾರಿಸ್ತಾ ಇದ್ರು. ಅವರು ಸಹ ಶಾಸ್ತ್ರೀಯವಾಗಿ ಕಲ್ತವರಲ್ಲ. ಬೇರೆ ಯಾರಿಗೂ ಸಹ ಹಾಡುವುದರ ಬಗ್ಗೆ ಅನುಭವ ಇರಲಿಲ್ಲ. ಅದಕ್ಕೆ ನಾನು ಭಜನಾ ಮಂಡಳಿಗೆ ಎಡವಟ್ಟು ಭಜನಾ ಮಂಡಳಿ ಎಂದು ನಾಮಕರಣ ಮಾಡಿದ್ದೆ. ದಯಾಮಯ ಗುರು ಕರುಣಾಮಯ ಹಾಡಿನಿಂದ ಪ್ರಾರಂಭವಾದ ತಂಡ ಇವತ್ತಿಗೂ ಯಶಸ್ವಿಯಾಗಿ ಭಜನಾ ಕಾರ್ಯ ನಿರ್ವಹಿಸ್ತಾ ಇದೆ. ನವೆಂಬರ್ 10 ಸೋಮವಾರ ವಿಶೇಷ ಏನೆಂದರೆ, ಆಶ್ರಮದಲ್ಲಿ ಗಣೇಶ ದೇವಸ್ಥಾನದ ಅಧಿಪೂಜೆ ನಡೆಯಿತು. ಡಿ.ಎಚ್. ನಾಗರಾಜು ಅದರ ಜವಾಬ್ದಾರಿಯನ್ನು ಹೊತ್ತಿದ್ದರು. ಸೆಪ್ಟೆಂಬರ್ 26ರಂದು ಅನ್ನಪೂರ್ಣೇಶ್ವರಿ ಕಟ್ಟಡದ ಅಧಿಪೂಜಾ ಕಾರ್ಯಕ್ರಮ ಇತ್ತು. ಶ್ರೀಕಾಂತರು ಬಂದಿರಲಿಲ್ಲ. ಆಗ ಪೂಜಾ ಸಮಯದಲ್ಲಿ ಗರುಡ ರೂಪದಲ್ಲಿ ಗುರುವು ಬಂದು 3 ಪ್ರದಕ್ಷಿಣೆ ಹಾಕಿ ಆಶೀರ್ವಾದ ಮಾಡಿದ್ದು ನಮ್ಮೆಲ್ಲರಿಗೂ ಅಚ್ಚರಿ ತಂದಿತ್ತು. ದಿನಾಂಕ 23/11/2003 ಭಾನುವಾರ ಶ್ರೀಕಾಂತರ ಅಮೃತ ಹಸ್ತದಿಂದ ಔದುಂಬರ ವೃಕ್ಷದ ಪ್ರತಿಷ್ಠಾಪನೆಯಾಗಿತ್ತು. ಈ ಔದುಂಬರ ವೃಕ್ಷವನ್ನೇ ನಾವುಗಳೆಲ್ಲರೂ ಅನುಷ್ಠಾನ ಕಾರ್ಯಕ್ರಮದಲ್ಲಿ ಪೂಜೆ ಮಾಡಿರುವುದು. ಡಿಸೆಂಬರ್ 6 ಸಂಜೆ ಧ್ವಜಾರೋಹಣ ಕಾರ್ಯಕ್ರಮ ನಡೆದು 2003 ಇಸವಿ ಡಿಸೆಂಬರ್ ತಿಂಗಳ 7, 8, 9 ದಿನಾಂಕಗಳಂದು ಮೊದಲನೇ ವರ್ಷದ ದತ್ತ ಜಯಂತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆಗ ಅನ್ನಪೂರ್ಣೇಶ್ವರಿ ಕಟ್ಟಡ ಮಾತ್ರ ಇತ್ತು. ಮುಂದೆ ನೆರಳಿಗೆ ಗರಿಯ ಶೆಡ್ ಹಾಕಿದ್ದರು. ಆಗ ಗೋವಿಂದಪ್ಪನವರು ಶಾಸಕರಾಗಿದ್ದರು. ಆಶ್ರಮದ ಕೆಲಸಕ್ಕೆ ತುಂಬಾ ಸಹಕಾರ ನೀಡಿದ್ದರು. ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ಕನಕ ಗುರುಪೀಠ ಮತ್ತು ಶ್ರೀಮಾನ್ ಬಿ.ಜಿ. ಗೋವಿಂದಪ್ಪನವರು ಶಾಸಕರು, ಹೊಸದುರ್ಗ, ಇವರುಗಳು ಮುಖ್ಯ ಅತಿಥಿಗಳಾಗಿದ್ದರು. ದತ್ತ ಜಯಂತಿ ಹೇಗೆ ಮಾಡುವುದು ಎಂಬ ಅರಿವು ನಮಗೆ ಯಾರಿಗೂ ಇರಲಿಲ್ಲ. ಆದರೆ ಪ್ರತಿಯೊಂದರಲ್ಲೂ ಮಾರ್ಗವನ್ನು ಸೂಚಿಸುತ್ತಾ, ಹೀಗೆ ಮಾಡಿರಿ, ನಾನಿದ್ದೇನೆ ಎಂದು ಸದಾ ಧೈರ್ಯ ತುಂಬುತ್ತಾ ಇದ್ದ ಪುಟ್ಟ ಗುರುಗಳ ಪಾದ ಪೂಜೆಯನ್ನು ಮೊದಲು ಮಾಡಿ ಮುಂದಿನ ಆದೇಶವನ್ನು ಪಾಲಿಸುತ್ತಾ ನಾವು ದತ್ತ ಜಯಂತಿಯನ್ನು ಆಚರಿಸಿದ್ದೆವು. ಹೊಸದುರ್ಗದ ಪ್ರತಿ ಬೀದಿಗಳಿಗೆ ಹೋಗಿ ಭಿಕ್ಷೆ ಮಾಡಿ ದತ್ತ ಜಯಂತಿ ಬಗ್ಗೆ ವಿವರ ನೀಡುತ್ತಿದ್ದೆವು. ಹಣವನ್ನು ಸಂಗ್ರಹಿಸಲು ಗಂಡು ಮಕ್ಕಳೆಲ್ಲ ಪಿಗ್ಮಿಯನ್ನು ಕಟ್ಟುತ್ತಿದ್ದರು. ಅದೇ ಹಣದ ಸಹಾಯದಿಂದ ಕಾರ್ಯಕ್ರಮವನ್ನು ಮಾಡುತ್ತಿದ್ದರು. ಹೊಸದುರ್ಗದಲ್ಲಿ ದಾನವನ್ನು ಮಾಡಲು ಯಾರೂ ಹಿಂಜರಿಯುವುದಿಲ್ಲ. ಶ್ರೀಕಾಂತಪ್ಪ ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಎಂದು ಸದಾ ಹೇಳುತ್ತಿರುತ್ತಾರೆ. ದತ್ತ ಜಯಂತಿಯಲ್ಲಿ ಬೆಳಗಿನಿಂದ ರಾತ್ರಿಯವರೆಗೂ ಅನ್ನಪ್ರಸಾದ ಬಿಡುವಿಲ್ಲದೆ ನಡೆಯುತ್ತಿರುವ ದೃಶ್ಯವನ್ನು ನಾವು ಈಗಲೂ ಕಾಣಬಹುದು. ಅನ್ನದಾನವನ್ನು ಮಾಡುತ್ತಾ ಆಧ್ಯಾತ್ಮ ಬೀಜವನ್ನು ಬಿತ್ತುತ್ತಿರುವ ನಮ್ಮ ಗುರುಗಳಿಗೊಂದು ಜೈಕಾರ ಹಾಕೋಣ. ಗುರು ಭಿಕ್ಷೆಯನ್ನು ನಿರ್ವಹಿಸುವ ಕಾರ್ಯವನ್ನು ಕೋಮಾರನಹಳ್ಳಿಯ ಶಾಮಣ್ಣನವರು ಬಂದು ನಮಗೆ ಕಲಿಸಿಕೊಟ್ಟರು. ಶಿವಮೊಗ್ಗ ನಾಗರಾಜ್ ಅವರು ಪೂಜಾ ವಿಧಾನಗಳನ್ನು ಕಲಿಸಿಕೊಟ್ಟರು. ಹೋಮ ನಿರ್ವಹಿಸಲು ತುಮಕೂರಿನಿಂದ ನಾಗರಾಜು ಎಂಬುವರು ಬರುತ್ತಿದ್ದರು. ಆ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವಾಗ ಊಟ ತಿಂಡಿ ಮಾಡಲು ಸಮಯ ಇಲ್ಲದಿದ್ದರೂ ಸಹ ನಮಗೆ ಹೆಚ್ಚಿನ ಚೈತನ್ಯ ಎಲ್ಲಿಂದ ಬರುತ್ತೆ ಎಂದು ನಮಗೆ ಈಗಲೂ ಆಶ್ಚರ್ಯ. ಆದರೆ ಗುರುಗಳು ಸದಾ ಎಚ್ಚರದಿಂದ ನಮ್ಮನ್ನು ಕಾಯುತ್ತಿರುತ್ತಾರೆ ಎಂಬುದನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಕೋಮಾರನಹಳ್ಳಿಯಲ್ಲಿ ನಡೆಸುವ ಭಜನಾ ಪದ್ಧತಿಯಂತೆ ಇಲ್ಲೂ ಮಾಡಲು ನಮಗೆ ಡಾಕ್ಟರ್ ರವೀಂದ್ರ ಅವರು ಕಲಿಸಿಕೊಟ್ಟರು. ಮಕ್ಕಳೇ, ನಿಮಗೆ ಕೇಳಿ ಕೇಳಿ ಸಾಕಾಗಿಲ್ಲವೇ? ಎಲ್ಲರೂ ಬನ್ನಿ, ಈಗ ಊಟ ಮಾಡೋಣ, ರಾತ್ರಿ ಮತ್ತೆ ಮುಂದುವರಿಸೋಣ ಎಂದೆ. ರಾತ್ರಿಯಾದೊಡನೆ ಮತ್ತೆ ನಮ್ಮ ಕಥಾ ನಾಟಕ ಸಂಗಮ ಪ್ರಾರಂಭವಾಯಿತು. ಮುಂದುವರೆದು ದಿನಾಂಕ 7/1/2004 ಶ್ರೀಕಾಂತ ಗುರುಗಳ ಹುಟ್ಟಿದ ಹಬ್ಬವನ್ನು ಆಶ್ರಮದ ಜಾಗದಲ್ಲಿ ಶಾಮಿಯಾನ ಹಾಕಿ ನಡೆಸಿದೆವು.
ಅಂದು ಸಹ ಶ್ರೀ ಪ್ರಭಾಕರ್ ಗುರೂಜಿಯವರು ಬಂದು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈಗ ಆ ಹುಟ್ಟಿದ ಹಬ್ಬದ ಕಾರ್ಯಕ್ರಮವನ್ನು ಚಿತ್ರದುರ್ಗದ ಆಶ್ರಮದಲ್ಲಿ ನಡೆಸುತ್ತಿರುವುದನ್ನು ನೀವು ಕಂಡು ಕಣ್ತುಂಬಿಕೊಂಡಿರಬಹುದು. ದಿನಾಂಕ 9/1/2004 ಶಬರಿಮಲೆ ಯಾತ್ರೆಯನ್ನು ಶ್ರೀಕಾಂತರೊಂದಿಗೆ ಕೆಲವು ಭಕ್ತರು ಪ್ರಾರಂಭ ಮಾಡಿದರು. ಶಂಕರಲಿಂಗ ಭಗವಾನರ ಆದೇಶದ ಮೇರೆಗೆ ಮಾಲೆ ಹಾಕಿಕೊಂಡು 35 ಜನ ಇರುಮುಡಿ ಕಟ್ಟಿಕೊಂಡು ಹೊರಟರು. 10ನೇ ತಾರೀಕಿನ ಬೆಳಿಗ್ಗೆ ಸತೀಶ್ ಗುರೂಜಿಯವರ ಮನೆಯಲ್ಲಿ ಇನ್ನೂ ಕೆಲವರಿಗೆ ಇರುಮುಡಿ ಕಟ್ಟಿಕೊಂಡು ಮಾಲೆ ಹಾಕಿಕೊಂಡು ಅಲ್ಲಿಂದ ತಿರುವಣ್ಣಾಮಲೈಗೆ ಹೋಗಿದ್ದರು. ಶ್ರೀರಂಗಂನಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಿದ್ದ ಬೆಲಗೂರು ವಾಸಣ್ಣ ಹೇಳುತ್ತಾ ಹೇಳುತ್ತಾ ಅಳುತ್ತಿದ್ದು ಅವನಿಗೆ ದೇವಿಯ ಅನುಗ್ರಹವಾಗಿದ್ದು ಅಭೂತಪೂರ್ವ ಘಟನೆ. ಚೈತ್ರ ಗರ್ಭಿಣಿ ಇದ್ದ ಪ್ರಯುಕ್ತ ಅವರ ಜೊತೆಗೆ ನಾನು ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಆದರೆ 14/1/2004 ಸಂಜೆ 5 ಗಂಟೆಗೆ ಶ್ರೀಕಾಂತರು ನಾಗರಕೊಯ್ಲಿಂದ ಫೋನ್ ಮಾಡಿ ನನಗೆ ಆಶ್ರಮಕ್ಕೆ ಹೋಗು, ವಿಶೇಷ ದರ್ಶನ ಇದೆ, ಪೊಂಗಲ್ ಮಾಡಿ ಪೂಜೆ ಮಾಡಿ ಭಜನೆ ಮಾಡು ಎಂದರು. ಶಾಲೆಯಿಂದ ಬಂದ ನಂತರ 25 ಜನ ಆಶ್ರಮದ ಕಡೆಗೆ ಹೋದೆವು. ಎಲ್ಲ ದಿಕ್ಕಿನಲ್ಲೂ ಕುಳಿತೆವು. ಕಣ್ಣು ಬಿಟ್ಟುಕೊಂಡು ಜಪ ಮಾಡುತ್ತಿದ್ದೆವು. ಚೈತ್ರ, ಸುರೇಶ್ ಜೈನ್, ಮಹೇಶ್ ಜಿ ಮತ್ತು ನನಗೆ ಒಂದು ಬಂಡೆಯ ಮೇಲೆ ಜ್ಯೋತಿ ಕಂಡಂತೆ ಆಯಿತು. ಅದು ಜ್ಯೋತಿ ಎಂದು ನಮಗೆ ಗೊತ್ತಾಗಲಿಲ್ಲ. ತಕ್ಷಣ ಶ್ರೀಕಾಂತಪ್ಪ ಫೋನ್ ಮಾಡಿ ಜ್ಯೋತಿಯ ದರ್ಶನ ಆಯ್ತಾ ಅಂತ ಕೇಳಿದರು. ಆಗ ನಮಗೆ ಅರಿವಾಯಿತು. ಅಂದು ಮಕರ ಜ್ಯೋತಿಯನ್ನು ನಮ್ಮ ಆಶ್ರಮದಲ್ಲೇ ದರ್ಶನ ಮಾಡಿಸಿದ್ದ ಪುಣ್ಯಾತ್ಮನನ್ನು ನಾವು ಮರೆಯಲು ಸಾಧ್ಯವಿಲ್ಲ. ತಂದನ್ನೋ ತಾನು ಎಂಬ ಹಾಡಿನಲ್ಲಿ ಈ ಘಟನೆಯನ್ನು ವಿವರಿಸಿ ಒಂದು ಚರಣದ ರಚನೆಯಾಗಿದೆ. ಇನ್ನುಳಿದವರಿಗೆಲ್ಲ ಆನೆಯ ದರ್ಶನ, ಲಿಂಗು ಪೂಜೆ ಮಾಡುತ್ತಿರುವುದು, ಬೇರೆ ಬೇರೆ ದರ್ಶನಗಳನ್ನು ಗುರುಗಳು ಆಶ್ರಮದಲ್ಲಿಯೇ ಮಾಡಿಸಿದ್ದರು. ಶಬರಿಮಲೆ ಯಾತ್ರೆಯಲ್ಲಿ ಶ್ರೀಕಾಂತರ ಜೊತೆಯಲ್ಲಿದ್ದವರಿಗೆ ಸಂಕ್ರಾಂತಿಯ ಹಬ್ಬದಂದು ಮನದಲ್ಲಿ ತೀವ್ರ ಕಳವಳ. ಸಾಗುವ ದಾರಿ ಇನ್ನೂ ತುಂಬಾ ದೂರ ಇದೆ. ಆದರೆ ಸಾಗಿ ಹೋಗುವ ಸಮಯಕ್ಕೆ ಮಕರ ಜ್ಯೋತಿ ದರ್ಶನ ಮುಕ್ತಾಯವಾಗಿರುತ್ತದೆ. ಏನು ಮಾಡೋದು? ಭಕ್ತರ ಕಳವಳವನ್ನು ನೋಟದಲ್ಲೇ ಅರಿತ ಶ್ರೀಕಾಂತರು ಸಾಗುತ್ತಿರುವ ವಾಹನವನ್ನು ಒಂದು ಪೆಟ್ರೋಲ್ ಬಂಕ್ ಬಳಿ ನಿಲ್ಲಿಸಿದರು. ಎಲ್ಲರೂ ವಾಹನಗಳಿಂದ ಕೆಳಗಿಳಿದು ಬಂದರು. ಆ ಪೆಟ್ರೋಲ್ ಬಂಕ್ನಲ್ಲಿ ಅಯ್ಯಪ್ಪ ಸ್ವಾಮಿಯವರ ಭಾವಚಿತ್ರಕ್ಕೆ ಸೀರಿಯಲ್ ಸೆಟ್ ಲೈಟ್ಗಳನ್ನು ಹಾಕಿದ್ದರು. ಅದನ್ನು ತೋರಿಸಿದ ಶ್ರೀಕಾಂತರು ಕೂಡಲೇ ಅದರ ಪಕ್ಕದಲ್ಲಿ ಕೈಯನ್ನು ತೋರಿಸುತ್ತಾ, ಇನ್ನೂ ಸೂಕ್ಷ್ಮವಾಗಿ ಅಲ್ಲಿ ನೋಡಿ, ನಿಮಗೆ ಮಕರ ಜ್ಯೋತಿಯ ದರ್ಶನವೇ ಆಗುತ್ತದೆ ಎಂದರು. ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ ಭಕ್ತರು ಅಯ್ಯಪ್ಪನ ದರ್ಶನದ ಪಕ್ಕದಲ್ಲಿ ಮಕರ ಜ್ಯೋತಿಯ ದರ್ಶನ ಎರಡನ್ನೂ ಒಟ್ಟಾಗಿಯೇ ಮಾಡಿದರು. ಕೂಡಲೇ ಅದೇ ಸ್ಥಳದಲ್ಲಿ ಸಿಹಿ ಪೊಂಗಲ್ಲನ್ನು ಮಾಡಿಸಿ ನೈವೇದ್ಯವನ್ನು ಎಲ್ಲರಿಗೂ ನೀಡಲಾಯಿತು. 300 ಕಿಲೋಮೀಟರ್ ದೂರದಿಂದಲೇ ಒಂದು ಪೆಟ್ರೋಲ್ ಬಂಕಿನ ಬಳಿ ಜ್ಯೋತಿ ದರ್ಶನ ಮಾಡಿಸಿದ್ದು ನಂತರ ತಿಳಿದ ನಮಗೆ ರೋಮಾಂಚನವಾಯಿತು. ಶಬರಿಮಲೆ ಬೆಟ್ಟವನ್ನ ಹೊಳಲ್ಕೆರೆಯ ಗುರುಭಕ್ತರಾದ ನಿರಂಜನನು ಗುರುಗಳನ್ನು ಎತ್ತಿ ಹೆಗಲ ಮೇಲೆ ಮಲಗಿಸಿಕೊಂಡು ಹತ್ತಿಸಿದ್ದು ಒಂದು ವಿಶೇಷ ಘಟನೆ. ಬೆಟ್ಟ ಇಳಿದು ಬಂದ ತಕ್ಷಣ ಕಿಟ್ಟಿಜಿಯವರು ಗುರುಗಳನ್ನು ಮಲಗಿಸಿಬಿಟ್ಟರು. ಎಲ್ಲರಿಗೆ ಶಕ್ತಿಯನ್ನು ನೀಡುವ ತಾಕತ್ತು ಗುರುಗಳಿಗೆ ಮಾತ್ರ ಇದ್ದದ್ದು. ಅದರ ಅರಿವು ಎಲ್ಲರಿಗೂ ಆಗಿತ್ತು. ಅಲ್ಲಿಂದ ಶಂಕರಾಚಾರ್ಯರ ಜನ್ಮಸ್ಥಳ ಕಾಲಟಿಗೆ ಬಂದು ಪುನೀತರಾದೆವು. ಕಾಲಟಿಯಿಂದ ಶೃಂಗೇರಿಗೆ ಹೋಗಿ ದರ್ಶನ ಮುಗಿಸಿ ಮತ್ತೆ ಹೊಸದುರ್ಗಕ್ಕೆ ವಾಪಸ್ಸು ಬಂದೆವು. ಹೀಗೆ ಶ್ರೀಕಾಂತ ಗುರುಗಳ ಜೊತೆಗೆ ಶಬರಿಮಲೆ ಯಾತ್ರೆಯು ಪೂರ್ಣವಾಯಿತು. ದಿನಾಂಕ 25/1/2004 8 ಗಂಟೆಗೆ ಪೆನುಗೊಂಡದಲ್ಲಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಗುರುಗಳ ಮೆರವಣಿಗೆ ನಡೆಯಿತು. ಬೆಳಿಗ್ಗೆ 9:45 ಶ್ರೀ ಸರಸ್ವತಿ ಮಂದಿರ ಬ್ರಾಹ್ಮಣ ಸಂಘದಲ್ಲಿ ಗುರುಗಳಾದ ರವಿಜಿಯವರು ದಂಪತಿ ಸಮೇತ ಪಾದಪೂಜೆ ನಡೆಸಿದರು. SSY ಗುರುಗಳಾದ ರವಿಜಿಯವರು ಪೂಜ್ಯ ಶ್ರೀಕಾಂತ ಗುರುಗಳ ದರ್ಶನದಿಂದ ನಮ್ಮ ಜನ್ಮ ಪಾವನವಾಯಿತು ಎಂದರು.
ಅದೇ ದಿನ ಸಂಜೆ 5 ಗಂಟೆಗೆ ಶ್ರೀಕಾಂತಪ್ಪ ಒಂದು ಫೋಟೋದಲ್ಲಿ ಶಿರಡಿ ಬಾಬಾ ಮತ್ತು ಪುಟ್ಪರ್ತಿ ಬಾಬಾ ಇಬ್ಬರೂ ಕಾಣುತ್ತಿದ್ದುದನ್ನು ಗಮನಿಸಿ, ನಾನು ಮತ್ತು ಅಪ್ಪ ಹೀಗೆ ಎಂದರು. ನಂತರ ನಗರ ಸಂಕೀರ್ತನೆಗೆ ಹೋದಾಗ ಬಾಬಾರವರ ಫೋಟೋ ತೋರಿಸಿ ನಾವುಗಳು ಭಗವಂತನಲ್ಲಿ ತಲ್ಲೀನತೆಯನ್ನು ಹೊಂದುವ ವಿಧಾನವನ್ನು ಮಾದರಿಯಾಗಿ ತೋರಿಸಿದರು. ಸಂಜೆ 6 ಗಂಟೆಗೆ ಮೆಡಾಸ್ ಗೆಸ್ಟ್ ಹೌಸ್ನಲ್ಲಿ ಸತ್ಸಂಗ. ರಜನಿ ಮತ್ತು ನಂಜುಂಡ ಅವರ ಭಜನೆ ಕೇಳಿ ಹೊಸದುರ್ಗ ಹಾಗೂ ಆಂಧ್ರದ ಭಕ್ತರು ಇನ್ನೂ ಅನೇಕರು ಬಹಳ ಸಂತೋಷಪಟ್ಟರು. ಶ್ರೀಕಾಂತಪ್ಪ ಅವರ ಪ್ರವಚನದಲ್ಲಿ ತಿಳಿಸಿದ ಮುಖ್ಯಾಂಶಗಳು ಈ ಕೆಳಗೆ ಕಂಡಂತಿವೆ. ಮನುಷ್ಯನ ಮುಖ್ಯ ಕರ್ತವ್ಯ ಏನು ಎಂಬುದರ ಬಗ್ಗೆ ವಿವರಿಸಿದರು. ಮನುಷ್ಯನ ಮುಖ್ಯವಾದ ಕರ್ತವ್ಯವೆಂದರೆ ಪವಿತ್ರವಾಗಿ ಸ್ನಾನ ಪೂಜೆ ಮಾಡುವುದು. ಮನುಷ್ಯನ ದೌರ್ಬಲ್ಯಗಳು ಯಾವುವು? ತಿನ್ನುವುದೇ ಆಗಲಿ ಬೇರೆಯದೇ ಕೆಲಸವಾಗಲಿ ಆಸೆ ಇರುತ್ತೆ. ಆಸೆ ಎಂಬುವ ಹಂಬಲವನ್ನು ಬಿಡು, ಅಥವಾ ಬಿಡ್ತೀನಿ ಅನ್ನಕ್ಕಾಗಲ್ವಾ? ಪೂಜೆನೂ ಮಾಡಿ ಆಸೆನೂ ಮಾಡುವುದರಿಂದ ಬಹುತೇಕ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಪೂಜೆಯಿಂದ ಆಸೆ ಕಮ್ಮಿ ಆಗ್ತಾ ಆಗ್ತಾ ಹೋಗುತ್ತೆ. ಜೀವನ್ಮುಕ್ತಿ ಎಂದರೇನು? ನಮ್ಮ ತಾತನ ಥರ ಒಳ್ಳೆ ಕಾರ್ಯ, ಒಳ್ಳೆ ಗೌರವ ಕೊಟ್ಟರೆ ದೇವರು ಅವರಿಗೆ ದೇವರ ಹತ್ರ ಹೋದಾಗ ಯೋಚಿಸಿ ಯೋಚಿಸಿ ಅವನು ಸರಿ ಇದ್ದರೆ ಮುಕ್ತಿ, ಇಲ್ಲದಿದ್ದರೆ ಮತ್ತೆ ಹುಟ್ಟು ನೀಡುತ್ತಾನೆ. ಆತ್ಮ ಮತ್ತು ಪರಮಾತ್ಮನಿಗೆ ವ್ಯತ್ಯಾಸವೇನು? ಆತ್ಮ ಎದೆಯಲ್ಲಿರುವುದು, ಪರಮಾತ್ಮ ಆತ್ಮಕ್ಕಿಂತ ಮುಂದೆ. ದೇವತೆಗಳು ನಮ್ಮನ್ನೆಲ್ಲ ಮಾತೃ ಸ್ವರೂಪಿಯಾಗಿ ಕಾಯುತ್ತಾ ಇರುತ್ತಾರೆ. ಲೌಕಿಕದಲ್ಲಿ ಕೆಲವರಿಗೆ ತಾಯಿ ಇರಲ್ಲ, ಕಾಲವಾಗಿರುತ್ತಾರೆ. ಇಲ್ಲ ಯಾವುದೋ ಸನ್ನಿವೇಶಕ್ಕೆ ಕಟ್ಟುಬಿದ್ದು ಮಕ್ಕಳನ್ನು ತ್ಯಜಿಸಿರುತ್ತಾರೆ. ಆದರೆ ಈ ತಾಯಿ ಅಂದರೆ ಆತ್ಮಸ್ವರೂಪಿ ಪರಮಾತ್ಮ ಇದ್ರೆ ಪವಿತ್ರ ಅಂತ ಬ್ರಹ್ಮ ಹೇಳ್ತಾ ಇದ್ದ. ತಾಯಿ ಯಾವಾಗಲೂ ಪ್ರೀತಿಯಿಂದ ನೋಡ್ತಾರೆ. ಮಕ್ಕಳು ಕೂಡ ತಾಯಿಯನ್ನ ಪ್ರೀತಿಸ್ತಾರೆ. ಅದು ಹೇಗೆ ಸಾಧ್ಯ? ಗುರು ಇಲ್ಲದೆ ಸಾಕ್ಷಾತ್ಕಾರ ಹೇಗೆ ಅಂದರೆ, ಈಗ ನಾನು ಪೆನುಗೊಂಡಕ್ಕೆ ಬಂದಿದ್ದೀನಿ, ನಾಳೆ ರಾತ್ರಿ ವಾಪಸ್ ಹೋಗ್ತೀನಿ. ಅಷ್ಟರವರೆಗೂ ರವಿಜಿ ಜೊತೆ ಮಾತಾಡ್ತಾನೇ ಇರ್ತೀನಿ. ಭೌತಿಕವಾಗಿ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಭೇಟಿ ಮಾಡುತ್ತಿದ್ದೇವೆ. ಕೆಲವು ಬಾರಿ ನನಗೂ ಬರಲು ಆಗುವುದಿಲ್ಲ, ರವಿಜಿ ಅವರಿಗೂ ನನ್ನನ್ನು ಭೇಟಿ ಮಾಡಲು ಆಗುವುದಿಲ್ಲ. ಆದರೆ ಮನಸ್ಸಿನ ಆಳದಲ್ಲಿ ಉಂಟಾಗುವ ತುಡಿತ, ತವಕ, ಆರ್ದ್ರತೆ, ಪಶ್ಚಾತ್ತಾಪ, ಆತ್ಮಾನುಸಂಧಾನ ಇವುಗಳಿಂದಲೇ ಸದ್ಗುರು ಅನಂತಾನಂತ ದೂರದಲ್ಲಿದ್ದರೂ ಕೂಡ ಭಕ್ತನಿಗೆ ತಾನಿದ್ದ ಜಾಗದಲ್ಲಿಯೇ ಸಾಕ್ಷಾತ್ಕಾರವನ್ನು ಅನುಗ್ರಹಿಸಬಲ್ಲರು. ವಿಶೇಷ ಸೂಚನೆ ನೆನಪಿರಲಿ, ನಾವು ಗುರುವಿಗೆ ಕಣ್ಮರೆಯಾಗಿ ಗುರುವಿನ ಬಳಿ ಹೋಗದೆ ಭೇಟಿಯಾಗದೆ ನಾಟಕವಾಡಿದರೆ ಆ ನಾಟಕದ ಸೂತ್ರಧಾರ ಇನ್ನೂ ಅನೇಕ ನಾಟಕಗಳನ್ನು ಆಡಿಸುತ್ತಾನೆ. ಸುಮ್ಮನಿರಿ, ಎಚ್ಚರವಾಗಿರಿ. ಸಾಧನೆ ಎಂದರೇನು? ಸಾಧನೆ ಎಂದರೆ ಮನಸ್ಸಲ್ಲೇ ದೇವರನ್ನು ಜ್ಞಾಪಿಸಿಕೊಳ್ಳುವುದು. ಹೇಗೆ ಮಾಡುವುದು ಎಂದರೆ ಅಪ್ಪ 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 ಹೀಗೆ ಕಣ್ಣು ಮುಚ್ಚಿಕೊಂಡು ಏಕಾಗ್ರತೆಯಿಂದ ಧ್ಯಾನ ಮುದ್ರೆಯಲ್ಲಿ ಇದ್ರೆ ಬರುತ್ತೆ. ಗುರು ಮತ್ತು ದೇವರಿಗೆ ಏನು ವ್ಯತ್ಯಾಸ? ಮನೆ ದೇವರಿಗೆ ವರ್ಷಕ್ಕೊಂದು ಸಾರಿ ಹೋಗಬೇಕು. ಗುರು ಜೊತೆಯಲ್ಲೇ ಇದ್ದು ಪವಾಡ ಮಹಿಮೆ ಮಾಡಿ ತೋರಿಸ್ತಾನೆ. ಅಂದರೆ ತಂದೆ ಹೇಳಿದ್ದು ಏನಾದರೂ ಆಗುತ್ತೆ, ಆದರೆ ಮಗ ಹೇಳಕ್ಕಾಗುವುದಿಲ್ಲ. ಒಳಗಡೆ ಏನಾಗಿರುವಿರೋ ಹೊರಗಡೆಯೂ ಹಾಗೇ ಇರುವುದೇ ಸಾಧನೆ. ನಮ್ಮ ಸಾಧಕ ಬಾಧಕಗಳನ್ನು ಗುರು ತೋರಿಸಿಕೊಟ್ಟರೂ ಸಾಮಾನ್ಯರಾದ ನಾವುಗಳು ಮಾಡಲು ಸಾಧ್ಯವಾಗುವುದಿಲ್ಲ. ಗುರು ಟೆಕ್ನಾಲಜಿ ಅಲ್ಲ, ಆದರೆ ಟೆಕ್ನಾಲಜಿ ಇದ್ದಂಗೆ. ಗುರುಗಳು ಹೀಗೆ ಸತ್ಸಂಗ ಕೊಟ್ಟು ಎಲ್ಲರನ್ನೂ ಅಚ್ಚರಿಪಡಿಸಿದರು. ಚಿಕ್ಕ ಹುಡುಗನ ಬಾಯಲ್ಲಿ ಈ ರೀತಿಯ ಆಶೀರ್ವಚನಗಳನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. 3 ದಿವಸ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ನಮಗೋಸ್ಕರ ಜಾಗ ಮಾಡಿಕೊಟ್ಟಿದ್ದರು. ಸತೀಶ್ ಜಿ ಅವರು ಸಹ ನಮ್ಮ ಜೊತೆಯಲ್ಲಿ ಬಂದಿದ್ದರು. ಪ್ರಸಾದ್ ಗುರೂಜಿಯವರು ಸಹ ಇದ್ದರು.
ರಾತ್ರಿ ನಮ್ಮ ತಂಡದಿಂದ ಭಜನೆ ಯಶಸ್ವಿಯಾಗಿ ನೆರವೇರಿಸಿ ನಂತರ ಹೊಸದುರ್ಗಕ್ಕೆ ಹಿಂತಿರುಗಿದೆವು. ಬಾಲಗುರುವಿನ ಲೀಲಾ ಮಹಿಮೆಯನ್ನು ಮತ್ತಷ್ಟು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಶ್ರೀಕಾಂತಯೋಗೇಂದ್ರಮಹಂ ನಮಾಮಿ.